ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ಬಗ್ಗೆ ಒಂದು ಮಾತು ಹೇಳ್ತಿದ್ದೆ, ಇವೆಲ್ಲ ನಿಜ ಆಗುತ್ತೆ ನೋಡಿ ಅಂತದ್ರಲ್ಲಿ ಇದೊಂದು ವಿಡಿಯೋ ಯಾರೋ ಒಬ್ರು ಹೀಗೆ ಸ್ಕ್ರಾಲ್ ಮಾಡ್ತಾ ಇರುವಾಗ ಸಿಕ್ತು ನನಗೆ. ಇದರಲ್ಲಿ ಏನು ಅಂದ್ರೆ ಗೋಣಿ ಚೀಲದ ಪ್ಯಾಂಟು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತು ಬರೆದಿದ್ರು, ಗೋಣಿ ತಟ್ಟುಗಳು. ಇನ್ನು ಶರಣರು ಕೂಡ ಈ ಮಾತನ್ನು ಬರೆದಿದ್ರು, ಗೋಣಿ ಚೀಲಗಳು ಮುಂದೆ ಮನುಷ್ಯರ ದೊಡ್ಡ ದೊಡ್ಡ ಶ್ರೀಮಂತರ, ಮನುಷ್ಯರ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಉಡುಪುಗಳಾಗುತ್ತೆ ನೋಡಿ. ರಾಜರ ಲೆವೆಲ್ ಬದುಕ್ತಾ ಇರೋರು ಅಂದ್ರೆ ಏನಿಲ್ಲ ಅಂದ್ರೂ ಲಕ್ಷಾಂತರ ರೂಪಾಯಿ ಬಟ್ಟೆಗೋಸ್ಕರನೇ ಖರ್ಚು ಮಾಡ್ತಾರಲ್ಲ, ಅಂತ ಐಷಾರಾಮಿ ಜೀವನ ನಡೆಸ್ತಾ ಇರೋ ಅಂತವರ ಬಟ್ಟೆ ಅನ್ನೋದು, ಉಡುಪು ಅನ್ನೋದು ಈ ಗೋಣಿ ಚೀಲಗಳಾಗಿರುತ್ತೆ ನೋಡಿ ಅಂತ ಹೇಳಿದ್ರು. ಇಲ್ಲಿ ಲೇಡೀಸ್ ವೇರು ಇದೆ, ಜೆಂಟ್ಸ್ ವೇರು ಇದೆ. ಈ ಬಟ್ಟೆ ವ್ಯಾಲ್ಯೂ ಎಷ್ಟು ಅಂದ್ರೆ $60. ನಮ್ಮ ಕಡೆ ಗೋಣಿ ಚೀಲ ಈ ಆಲೂಗೆಡ್ಡೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಬಿಸಾಕ್ತಿವಲ್ಲ, ಅಂತ ಚೀಲಗಳನ್ನ ಪ್ಯಾಂಟ್ ಆಗಿ ಡಿಸೈನ್ ಮಾಡ್ತಾ ಇದ್ದಾರೆ. ಈ ಚೀಲ ಹಾಕೊಂಡು ಓಡಾಡ್ತಾ ಇರೋರು ಇದ್ದಾರೆ. ನಾನು ಮೊನ್ನೆ MG ರೋಡಲ್ಲಿ ಯಾರೊಬ್ರು ಈ ತರ ಬಟ್ಟೆ ಹಾಕೊಂಡು ಹೋಗ್ತಾ ಇರೋದನ್ನ ನೋಡಿದೆ. ವಿಡಿಯೋ ಫೋಟೋ ಮಾಡೋಕೆ ಹೋದ್ರೆ ಗೊತ್ತಲ್ಲ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಹೇಳೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಅದರ ಕಾಪಿ ಅನ್ನೋದು ಇಲ್ಲಿ ನೋಡ್ಬೋದು. ಈ ಪ್ಯಾಂಟಿನ ಬೆಲೆ $60, ಹತ್ತತ್ರ $4,500. ನಾವು $10 ಬೇಡ ಅಂತ ಬಿಸಾಕ್ತಿವಲ್ಲ, ಆ ಚೀಲದ ಬೆಲೆ ಡಿಸೈನ್ ಮಾಡಿದ್ರೆ ಯಾವ ತರ ಇರುತ್ತೆ. ಇದನ್ನೇ ಕಾಲಜ್ಞಾನಿಗಳು ಬರೆದಿದ್ದು. ಗೋಣಿ ತಟ್ಟುಗಳನ್ನ, ಗೋಣಿ ಚೀಲಗಳನ್ನ ಬಟ್ಟೆಗಳಾಗಿ ಬಳಸ್ತಾರೆ ಶ್ರೀಮಂತರು ಅಂತ ಇಲ್ಲಿ ಬಳಸ್ತಾ ಇದ್ದಾರೆ ನೋಡಿ. $4,500 ಕೊಟ್ಟು ಗೋಣಿ ಚೀಲ ಹಾಕೊಂಡು ಓಡಾಡ್ತಾ ಇದ್ದಾರೆ ನೋಡಿ. ಇದೇ ಪರಿಸ್ಥಿತಿ, ಇದೇ ಕಾಲಜ್ಞಾನದ ಸಾಕ್ಷಿ ಅಂತ ನಾನು ಎಷ್ಟೋ ಸಲ ಹೇಳೋದು. ಕಾಲಜ್ಞಾನದ ಒಂದೊಂದು ಮಾತು ಅವಾಗ ಬಂದು ಹೋಗ್ತಾ ಇರುತ್ತೆ ಸಾಕ್ಷಿಗಳು. ನಾನು ಮೊದಲು ಕಾಲಜ್ಞಾನ ಗೊತ್ತಿರ್ಲಿಲ್ಲ ಬಿಡಿ, ಆದ್ರೆ ಕಾಲಜ್ಞಾನ ಎಲ್ಲ ಓದ್ತಾ ಅದ್ರಲ್ಲಿ ಇರುವಂತ ಅಂಶಗಳೆಲ್ಲ ತಿಳ್ಕೊಳ್ತಾ ಹೋದಾಗ ಒಂದೊಂದು ಕಣ್ಣು ಮುಂದೆ ಸಾಕ್ಷಿಗಳು ನಡೀತಾ ಇರುತ್ತೆ. ಅದರಲ್ಲಿ ಇದು ಒಂದು ಕೂಡ ಸಾಕ್ಷಿ, ಗೋಣಿ ಚೀಲದ ಪ್ಯಾಂಟು. ನೋಡಿದ್ರಲ್ಲ, ಈ ತರ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ಸಾಕ್ಷಿಗಳು ನಡೀತಾ ಇರುತ್ತೆ. ನಿಮಗೂ ಗೊತ್ತಾಗಿರುತ್ತೆ ಅಂತ ವಿಷಯಗಳು ನನಗೂ ಕೂಡ ಕಳಿಸುವಂತ ಕೆಲಸ ಮಾಡ್ಬೋದು. ನಾನು ಮೇಲ್ ID ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೀವು ಅದಕ್ಕೆ ಕಳಿಸ್ಬೋದು. ಆಗ ನಾನು ಅದನ್ನ ಜನಕ್ಕೆ ತಿಳಿಸುವಂತ ಕೆಲಸ ಕೂಡ ಮಾಡ್ತಾ ಇರ್ತೀನಿ. ಕಾಲಜ್ಞಾನಿಗಳ ಮಾತು ಸತ್ಯ ಆಗ್ತಾ ಇದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ಇನ್ನು ಇದೇ ರೀತಿ ವಿಡಿಯೋಗಳು ಸಾಕ್ಷಿಗಳು ಸಿಕ್ಕಾಗ ನಿಮ್ಗೆ ತೋರಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.